ಮುಂಚೆ ಯಾವಾಗಲೂ ನಾನು ನನ್ನ ಹಸ್ಬೆಂಡೇ ಟ್ರಿಪ್ ಹೋಗ್ತಾ ಇದ್ವಿ. ಸೊ ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ನಮ್ಮ ಫ್ಯಾಮಿಲಿ ನೋಡಿ, ಹಾಯ್ ಎಲ್ಲರೂ ಹಾಯ್ ಮಾಡಿ. ಸೊ ನೋಡಿ ನಮ್ಮ ಅಕ್ಕ, ನಮ್ಮಮ್ಮ ಆ್ಯಂಡ್ ಅಪ್ಪ ಹಾಯ್ ಮಾಡಪ್ಪ. ಬರತ್ತಾ ಹಾಯ್ ಹಾಯ್ ಗೈಸ್. ಏಮೋ ಹಾಯ್ ಮಾಡು. ಯಾರು ಅಣ್ಣ ಹಾಯ್ ಮಾಡಿ. ಇವನು ಹಾಯ್ ಮಾಡು. ಹಾಯ್ ಮಾಡಲೇ. ಎಸ್, ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಊಟಿಗೆ ಹೋಗ್ತಾ ಇದ್ದೀವಿ. ಸೊ ಒಂದು ಸ್ಮಾಲ್ ಟ್ರಿಪ್, 1 ಡೇ ಟ್ರಿಪ್ಪು. ಸೊ ನಿಮಗೆ ಒಂದಿನದಲ್ಲಿ ಊಟಿಲಿ ಯಾವುದಾದ್ರು ಪ್ಲೇಸಸ್ನ ಕವರ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ನಾವು ಬಂಡೀಪುರ್ ಫಾರೆಸ್ಟ್ ಮೇಲೆ ಹೋಗ್ತಾ ಇರೋದ್ರಿಂದ ಸೊ ನ್ಯಾಷನಲ್ ಪಾರ್ಕ್ ರೋಡ್ಸು ಮತ್ತು ಅಲ್ಲಿರೋ ಪ್ರಾಣಿಗಳು, ಸೀನರಿ ವ್ಯೂಸ್ನೆಲ್ಲ ತೋರಿಸ್ತೀನಿ. ಬನ್ನಿ, ಕಮ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ತೀನಿ. ನೋಡಿ ಗೈಸ್, ನವಿಲು ನೋಡಿ ಅಲ್ಲಿ ಕುಂತಿದೆ. ಐ ಹೋಪ್ ಕಾಣಿಸ್ತಿದೆ. ಇದು ನಮ್ಮ ಕರ್ನಾಟಕ ಬಾರ್ಡರು, ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಆ್ಯಕ್ಚುಲಿ ತಮಿಳ್ನಾಡು ತುಂಬ ಸ್ಟ್ರಿಕ್ಟ್ ಇದ್ದಾರೆ, ಪ್ಲಾಸ್ಟಿಕ್ ನಿಷೇಧ. ಸೊ ಪ್ಲಾಸ್ಟಿಕ್ ವಸ್ತುಗಳನ್ನ ತಗೊಂಡು ಹೋಗೋ ಹಾಗಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಜಾಮ್ ಆಗಿಬಿಟ್ಟಿದೆ ನೋಡಿ. ಯಾರೋ ಏನೋ ಟಚ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ಗಾಡಿ. ಸ್ವಲ್ಪ ಜಾಮ್ ಆಗಿಬಿಟ್ಟಿದೆ. ಏನು ಬ್ಯೂಟಿಫುಲ್ ಆಗಿದೆ ಇದು. ಯಪ್ಪ, ಹೆಂಗೆ ಗೊತ್ತಾ, ಊಟಿ ಡೆಸ್ಟಿನೇಷನ್ಗಿಂತ ಅದು ಜರ್ನಿ ಚೆನ್ನಾಗಿದೆ. ಈ ರೋಡ್ ಅಂತೂ ಕ್ರೇಜಿ. ನೋಡಿ, ನೀವೇನಾದರೂ ಸಫಾರಿಗೆ ಬರ್ತೀರಾ ಅಂತ ಅಂದರೆ ನಿಮಗೆ ಈ ಥರ ಬಸ್ಸಸ್ ಅವೈಲಬಿಲಿಟಿ ಇದೆ. ಬಸ್ಸಸಲ್ಲಿ ನೀವು ಸಫಾರಿಗೆ ಹೋಗ್ಬೋದು. ಮುದುಮಲೈ ಟೈಗರ್ ರಿಸರ್ವ್. ಹಾಯ್ ಅಂಕಲ್. ಲೈಟಾಗಿ ಮಳೆ ಬರ್ತಿದೆ. ಎಲ್ಲಿ ನಮ್ಮ ಟ್ರಿಪ್ ಹಾಳಾಗುತ್ತೋ ಗೊತ್ತಿಲ್ಲ ಗೈಸ್. ಸ್ವಲ್ಪ ಮಳೆ ಕಡಿಮೆ ಗೈಸ್. ಅವಾಗಿಂದ ಆನೆ ಹುಡುಕ್ತಾ ಇದ್ವಿ, ಬರೀ ಜಿಂಕೆನೆ ಕಾಣಿಸ್ತಿತ್ತು. ಫೈನಲಿ ಆನೆ ಸಿಕ್ಕಿದೆ.
ವಾಟರ್ಫಾಲ್ಸ್ದು ಬೋಟಿಂಗ್ ಹೌಸು. ಬಟ್ ಬೋಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ನೀವು ನೋಡಿ ಎಲ್ಲನೂ 1000 ಮೇಲೆ ಇದೆ. ಸೊ ಐ ಥಿಂಕ್ 8 ಸೀಟರ್ 10 ಸೀಟರ್ಸ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಬಟ್ಗೆ ನಾವು ಟ್ರೈ ಮಾಡ್ತಿಲ್ಲ. ನೋಡಿ, ನೀವು ಟ್ರೈ ಮಾಡೋ ಹಾಗಿದ್ರೆ ಮಾಡಿ. ನೋಡಿ, ಇಲ್ಲಿ ರೆಸ್ಟೋರೆಂಟ್ ಇದೆ. ಸೊ ಬೈಕೆರೆ ವಾಟರ್ಫಾಲ್ಸ್ಗೆ ಅರ್ಧ ಕಿಲೋಮೀಟರ್ ಇದೆ. ನಿಮ್ಗೆ ಈ ಥರದೊಂದು ಟ್ರಾನ್ಸ್ಪೋರ್ಟ್ ಸಿಗುತ್ತೆ. ಸೊ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮಳೆ ಬರ್ತಿರೋದ್ರಿಂದ ಇಟ್ಸ್ ಬೇಗ ಮಳೆ ಹಸಿ ಆಯ್ತು. ಫುಲ್ಲು ಮಳೆ ನೆಂದ್ಬಿಟ್ಟೆ. ನೋಡೋಂಥರ ಚೆನ್ನಾಗಿದೆ. ಫುಲ್ ಮಳೆ ಬಂದ್ಬಿಡ್ತು, ನೆಂದೋಗ್ಬಿಟ್ಟೆ ನಾನಂತೂ. ಬಟ್ ಛತ್ರಿ ತರೋದು ಮಾತ್ರ ಮರಿಬಿಡಿ ಗೈಸ್. ಸ್ವಲ್ಪ ಗೈಸ್, ಇದು ನೋಡಿ ಶೂಟಿಂಗ್ ಸ್ಪಾಟು. ಎಷ್ಟೊಂದು ಮೂವಿ ಸಾಂಗ್ಸ್ದು ಶೂಟಿಂಗ್ ಎಲ್ಲ ಇಲ್ಲಾಗಿದೆ. ಮೂವಿ ಶೂಟಿಂಗ್ ಆಗಿದೆ, ಸೀರಿಯಲ್ ಶೂಟಿಂಗ್ ಆಗಿದೆ. ಫುಲ್ಲು ಸುತ್ತ ಪೀಕ್ಸು, ಗ್ರೀನರಿ. ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾಯ್ಸ್ ಪೊಲ್ಯೂಷನ್ನು. ಆ್ಯಂಡ್ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಇವತ್ತು ಸಂಡೇ. ಫುಲ್ ಅಲ್ಲಿ ನೋಡಿ, ಇನ್ನೊಂದು ನೋಡಿ ಆ ಕಡೆ ಫುಲ್ ಗ್ರೀನರಿ. ಗಾಯ್ಸ್, ಜಾಮ್ ನೋಡಿ ಹೇಗಿದೆ. ಫುಲ್ಲು ಉದ್ದಕ್ಕೂ ಗಾಡಿ ಇದೆ. ವೀಕೆಂಡಲ್ಲಿ ಮಾತ್ರ ಸ್ವಲ್ಪ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ತುಂಬ ಜಾಮ್ ಇದೆ, ಜಾಮ್ ಆಗಿಬಿಟ್ಟಿದೆ, ಫುಲ್ ಟ್ರಾಫಿಕ್. ನಾವು ಶೂಟಿಂಗ್ ಸ್ಪಾಟಿಂದ ಅಣ್ಣ ಒಂದು 2 ಕಿಲೋಮೀಟರ್ಸ್ ಆಯಿತಾ ನಾವು ಬಂದು? 2 ಕಿಲೋಮೀಟರ್ಸ್ ಆಯಿತಾ ಬಂದು? 2-3 ಕಿಲೋಮೀಟರ್ಸಿಂದ ಹಿಂಗೆ ಜಾಮ್ ಇದೆ. ಆ್ಯಂಡ್ ಫಾಗ್ ನೋಡಿ ಹೇಗಿದೆ. ಇದೊಂಥರ ಆನ್ ಆ್ಯಂಡ್ ಆಫ್ ಥರ. ಸ್ವಿಚ್ ಆನ್ ಆದಾಗ ಫಾಗ್ ಆನ್ ಆಗುತ್ತೆ, ಆಫ್ ಆಗುತ್ತೆ, ಆ ರೀತಿ ಇದೆ. ಆ ಕಡೆ ನೋಡಿ.
ಕಾಫಿ ಟೀ ಅಂದರೆ ತುಂಬ ಇಷ್ಟನಾ? ಹಾಗಿದ್ರೆ ಇಲ್ಲಿ ಟೀ ಪುಡಿ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ಚಿನ್ನಿ ಓದ್ರಿ ಇದನ್ನ. ಹೆಂಗಿದೆ? ಹೆಂಗಿತ್ತ ಪಟ್ಟಿ? ಟೀ ಚೆನ್ನಾಗಿತ್ತಾ? ಫುಲ್ ಹೊಡಿಬೇಕು ಅಲ್ಲಿಗೆ ಇದು ಎಲ್ಲ ಜನ. ಅಪ್ಪ ಟೀ ಚೆನ್ನಾಗಿತ್ತೇನಪ್ಪ? ಅಕ್ಕ ಟೀ ಹೆಂಗಿತ್ತು? ಹೆಂಗಿದೆ ಚಿನ್ನ ಟೀ? ಅಮ್ಮ ಟೀ ಹೆಂಗಿತ್ತಮ್ಮ? ಚೆನ್ನಾಗಿದೆಲ್ಲ. ಟೀ ಹೆಂಗಿದೆ? ಹೆಂಗಿದೆ? ಜೋರಾಗಿ ಹೇಳು. ಹಾಯ್ ಆಂಟಿ. ಯಾವ ಊರು ಆಂಟಿ? ನಮ್ದು ಇದೇ ಊರು. ಇದೇ ಊರು. ತಮಿಳ್ನಾಡಲ್ಲಿ ಕನ್ನಡದವ್ರು ಸಿಕ್ಕಿದ್ದು ಖುಷಿ ಆಯಿತು. ನಮ್ಮ ಮನೆಗೆ ಟೀ ಪುಡಿ ತಗೊಳ್ಳಿ. ಗೌರ್ಮೆಂಟ್ ರೋಸ್ ಗಾರ್ಡನು. ಸೊ ನೋಡಿ ಇಲ್ಲೆಲ್ಲ ಇದೆಯಲ್ಲ ರೋಸಸ್, ಇಷ್ಟು ರೋಸಸ್ ಇದೆ, ರೋಸ್ ಗಿಡಗಳು. ಸೊ ಇದ್ರ ಎಂಟ್ರಿ ಫೀ ಎಷ್ಟು ಅಂದರೆ ಅಡಲ್ಟಿಗೆ 75 ರುಪೀಸು, ಕಿಡ್ಸ್ಗೆ 40 ರುಪೀಸ್. ಐ ಥಿಂಕ್ ಇಟ್ಸ್ ನಾಟ್ ಇಟ್ ಆಲ್ ವರ್ತ್ ಅನಿಸುತ್ತೆ. ನೋಡಿ ಇದೆಲ್ಲ. ಸೊ ಇಷ್ಟೇ ಇರೋದು ರೋಸು. ಸೊ ಅದಕ್ಕೆ ನಾವು ಒಳಗೆ ಹೋಗ್ತಾ ಇಲ್ಲ, ನಾವು ವಾಪಸ್ ಹೋಗ್ತಾ ಇದ್ದೀವಿ. ನಿಮಗೆ ಏನು ಅನ್ಸುತ್ತೆ 75 ರುಪೀಸ್ ಕೊಟ್ಟು ರೋಸ್ ಗಾರ್ಡನ್ ನೋಡ್ಬೇಕಾ? ನಿಮ್ಮ ಮನೆ ಪಕ್ಕದಲ್ಲೇ ರೋಸ್ ಗಿಡಗಳು ಅದ್ರಾಗ ಹೇಳಿ ನಮ್ಗೆ ಅನಿಸ್ತಾ ಇದೆ ನಾವು ನಮ್ಮ ತೋಟ ಎಲ್ಲ ನೋಡ್ತೀವಿ. ನಾಟ್ ಇಟ್ ಆಲ್ ವರ್ತ್ ಗೈಸ್, 75 ರುಪೀಸು. ಸೊ ನಿಮ್ಗೇನಾದರೂ ನಿಮ್ಮ ಮನೆ ಪಕ್ಕ ರೋಸ್ ಗಿಡಗಳಿಲ್ಲ ಅಂದರೆ ನೋಡ್ಬೋದು, ಡಿಫ್ರೆಂಟ್ ರೋಸಸ್ ಇರುತ್ತೆ. ನಮ್ಮ ಮನೆ ಪಕ್ಕ ತುಂಬ ರೋಸ್ ಗಿಡಗಳು ಹಾಕಿದ್ವಿ. ಸೊ ನಮಗೆ ಒಂದು ವರ್ತ್ ಅನ್ಸಲ್ಲ. ಇರ್ಬೇಕು ಎಲ್ಲ ಅಲ್ಲಿ ನಿಲ್ಸ್ಕೊಂಡವ್ರೆ. ಅಲ್ಲಿ ಮುಂದೆ ಲೈಟ್ ಆಫ್ ಮಾಡಲ್ಲ, ಲೈಟ್ ಆಫ್ ಮಾಡು. ಅವ್ರು ನಿಲ್ಸ್ಕೊಂಡವ್ರಲ್ಲ, ಅವ್ರು ನಾವು ನಿಲ್ಸ್ಕೊಂಡು ಅವ್ರು ರೋಡಲ್ಲಿ ಐತೆ, ಸೆಂಟ್ರಲ್ ಐತಾ, ನಿಂತಿದ್ದೆ ಸೈಡ್ಗಿದ್ರೆ ಏನು ಮಾಡಲ್ಲ. ನಡೀರಿ, ಬಸ್ಸಿಗೆ ಜಾಗ ಬಿಟ್ಟು ಹೋಗ್ತಾನಂತೆ. ಮುಂದೆ ಬಿಟ್ಟು ಹೆಚ್ಚಿಗೆ ಬಿಟ್ಟಿದ್ದಲ್ಲಪ್ಪ. ಎಲ್ಲಿ ಅಲ್ಲಿ ಹೋಯ್ತಾ ಅಣ್ಣ ನೀವು ಹೋಗ್ತಾ ಇದ್ದೀಗ? ಯಾಕೆ